ನಮಸ್ಕಾರ, ನಾನು ಗುರುರಾಜ್, ವಿಜಯಪುರ ಜಿಲ್ಲಾ ನ್ಯೂಸ್ 18 ವರದಿಗಾರ. ಕೊನೆಗೂ ರಾಜ್ಯ ಸರ್ಕಾರ ರೈತರ ಹೋರಾಟಕ್ಕೆ ಮಣಿದಿರುತ್ತದೆ. ವಿಜಯಪುರ ಜಿಲ್ಲೆ ಮತ್ತು ಬಾಗಲಕೋಟೆ ಜಿಲ್ಲೆಗೆ ಆಲಮಟ್ಟಿ ಜಲಾಶಯದಿಂದ ಕೆರೆಗಳಿಗೆ ಮತ್ತು ಕಾಲುವೆ ಮೂಲಕ ನೀರನ್ನು ಹರಿಸಿ ಕೃಷಿಗೆ ನೀರು ಕೊಡಬೇಕು ಅಂತ ಹೇಳಿ ರೈತರು ಒಂದು ಹೋರಾಟವನ್ನು ಮಾಡಿದರು. ಅದರ ಫಲವಾಗಿ ಇದೀಗ ಕೊನೆಗೂ ನಿನ್ನೆ ಜಲಸಂಪನ್ಮೂಲ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಕೆರೆಗಳಿಗೆ ಮತ್ತು ಕಾಲುವೆಗಳ ಮೂಲಕ ಕೃಷಿಗೆ ನೀರನ್ನು ಹರಿಸೋದಕ್ಕೆ ಆದೇಶವನ್ನು ಮಾಡಿರುತ್ತದೆ. ಇದು ಒಂದು ಭಾಗ ಆದರೆ ಇದಕ್ಕೆ ಮತ್ತೊಂದು ಕಾರಣ, ವಿಳಂಬಕ್ಕೆ ಮತ್ತೊಂದು ಕಾರಣ ಅಂತಂದರೆ ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆ ವಿಳಂಬವಾಗ್ತಿರೋ ಕಾರಣದಿಂದಾಗಿ ಇದಕ್ಕೊಂದು ಸಮಸ್ಯೆ ಆಗ್ತಿರೋದು. ಏನಂದರೆ ICC ಸಭೆಯನ್ನು ಮಾಡಬೇಕಾಗುತ್ತೆ. ನೀರಾವರಿ ಸಲಹಾ ಸಮಿತಿ ಸಭೆಯನ್ನು ಪ್ರತಿ ವರ್ಷವೂ ತಪ್ಪದೆ ಮಾಡ್ತಾರೆ. ಆ ಮೂಲಕ ಎಷ್ಟು ನೀರನ್ನು ಹಂಚಿಕೆ ಮಾಡಬೇಕು, ಜಲಾಶಯದಲ್ಲಿ ಎಷ್ಟು ಪ್ರಮಾಣದಲ್ಲಿ ನೀರಿದೆ, ಹಿಂಗಾರಿಗೆ ಎಷ್ಟಾಗಬೇಕು, ಮುಂಗಾರಿಗೆ ಮತ್ತು ಯಾವಾಗ ಎಷ್ಟೆಷ್ಟು ಹಂಚಿಕೆ ಮಾಡಬೇಕು, ಮತ್ತು 14 ದಿನ ಚಾಲು 10 ದಿನ ಬಂದು ಈ ರೀತಿಯ ಸಿಸ್ಟಮನ್ನು ಅಳವಡಿಸ್ಕೊಂಡು ಅದನ್ನು ಪ್ರತಿ ವರ್ಷ ಮಾಡುವಂಥ ವಾಡಿಕೆ ಇತ್ತು. ಆದರೆ ಈ ಬಾರಿ ಸಚಿವ ಸಂಪುಟ ವಿಸ್ತರಣೆ ವಿಳಂಬವಾಗಿರೋ ಕಾರಣದಿಂದಾಗಿ ಬಾಗಲಕೋಟೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಿಲ್ಲ. ಪ್ರತಿ ವರ್ಷವೂ ICC ಸಭೆ ಏನಾಗುತ್ತೆ ಅದು ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲೇ ಆಗುತ್ತೆ. ವಿಜಯಪುರ, ಬಾಗಲಕೋಟೆ ಮತ್ತು ರಾಯಚೂರು, ಕೊಪ್ಪಳ, ಯಾದಗಿರಿ ಈ ಭಾಗದ ಎಲ್ಲ ಶಾಸಕರುಗಳು ಅದರಲ್ಲಿ ಭಾಗವಹಿಸ್ತಾರೆ. ಅಂದರೆ ಕೃಷ್ಣಾ ಅಚ್ಚುಕಟ್ಟು ಪ್ರದೇಶದ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಶಾಸಕರು ಅದರಲ್ಲಿ ಭಾಗವಹಿಸ್ತಾರೆ. ಆದರೆ ಈ ಬಾರಿ ಬಾಗಲಕೋಟೆ ಜಿಲ್ಲೆಗೆ ಇನ್ನೂ ಸಚಿವ ಸ್ಥಾನ ಕೊಡದೇ ಇರೋ ಕಾರಣ ಮತ್ತು ಬಾಗಲಕೋಟೆ ಜಿಲ್ಲೆಗೆ ಉಸ್ತುವಾರಿಗಳನ್ನು ನೇಮಕ ಮಾಡಿದ ಕಾರಣದಿಂದಾಗಿ ಇದು ಭಾಳಷ್ಟು ವಿಳಂಬವಾಗಿತ್ತು. ಇದರಿಂದಾಗಿ ರೈತರಿಗೆ ಆಕ್ರೋಶ ಇತ್ತು. ಯಾಕಂದರೆ ಇಷ್ಟೊತ್ತಿಗಾಗಲೇ ಜಲಾಶಯಕ್ಕೆ ನೀರು ಬಂದಿದೆ, ICC ಸಭೆಯನ್ನು ಮಾಡಿಕೊಂಡು ನೀರನ್ನು ಬಿಡಬೇಕಾಗಿತ್ತು. ಆದರೆ ಇನ್ನೂ ಇವರು ಪೂರ್ಣ ಪ್ರಮಾಣದಲ್ಲಿ ಸಚಿವ ಸಂಪುಟನ ವಿಸ್ತರಣೆ ಮಾಡಿಲ್ಲ, ಜೊತೆಗೆ ಬಾಗಲಕೋಟೆಗೆ ಜಿಲ್ಲಾ ಉಸ್ತುವಾರಿಯನ್ನು ಸಹಿತ ನೇಮಕ ಮಾಡಿಲ್ಲ ಅಂತ ಹೇಳಿ ಒಂದು ರೀತಿ ಆಕ್ರೋಶ ವ್ಯಕ್ತವಾಗಿತ್ತು. ಸೊ ಹಾಗಾಗಿನೇ ಈಗ ಅದೆಲ್ಲ ಸಿಸ್ಟಮನ್ನು ಏನು ಪ್ರತಿ ವರ್ಷ ನಡೆಯುವಂಥ ಸಿಸ್ಟಮ್ನೆಲ್ಲವನ್ನ ಬದಿಗಿಟ್ಕೊಂಡು ಖುದ್ದು ಸಚಿವರೇ ನಿನ್ನೆ ಅಧಿಕಾರಿಗಳಿಂದ ಮಾಹಿತಿಯನ್ನು ಕಲೆ ಹಾಕೊಂಡು ಈ ಒಂದು ಆದೇಶವನ್ನು ಮಾಡಿದ್ದಾರೆ. ಇದು ಒಂದು ರೀತಿಯಿಂದ ರೈತರಿಗೆ ಅನುಕೂಲ ಆಗ್ತಿರೋದು. ಯಾಕಂದರೆ ಒಟ್ಟು ಈ ಸದ್ಯದ ಮಟ್ಟಿಗೆ ಆಲಮಟ್ಟಿ ಜಲಾಶಯದಲ್ಲಿ ಸುಮಾರು 117ರಿಂದ ಸ್ವಲ್ಪ ಜಾಸ್ತಿ TMC ನೀರು ಸಂಗ್ರಹ ಇದೆ. ಹಾಗಾಗಿ ಕೃಷಿಗೆ ನೀರು ಕೊಟ್ಟರೆ ಏನೂ ಸಮಸ್ಯೆ ಇಲ್ಲ ಅಂಥೇಳಿ ಒಂದು ನಿರ್ಧಾರಕ್ಕೆ ಬಂದು. ಯಾಕಂದರೆ ಮಹಾರಾಷ್ಟ್ರದಲ್ಲಿ ಕೃಷ್ಣಾ ಜಲಾನಯನ ವ್ಯಾಪ್ತಿಯಲ್ಲಿ ಇನ್ನೂ ಮಳೆ ಅಧಿಕವಾಗ್ತಿರೋ ಕಾರಣದಿಂದಾಗಿ ಇನ್ನೂ ಇನ್ಫ್ಲೋ ಜಾಸ್ತಿ ಇದೆ. ಹಾಗಾಗಿ ಏನೂ ಸಮಸ್ಯೆ ಇಲ್ಲ ಅಂಥೇಳಿ ಮನವರಿಕೆ ಮಾಡಿಕೊಟ್ಟೆ ಈ ಒಂದು ನಿರ್ಧಾರಕ್ಕೆ ಬಂದಿರುವಂಥದ್ದು. ಒಟ್ಟು ಈ ವರ್ಷಕ್ಕಂದರೆ 2026-27ನೇ ಅವಧಿಗೆ ಕೃಷಿಗೆ ಬೇಕಾದಂಗೆ ಸುಮಾರು 65 TMC ನೀರು ಬೇಕಾಗುತ್ತೆ. ಅದಕ್ಕಿಂತ ಜಾಸ್ತಿ ನೀರಿಗೆ ಸಂಗ್ರಹ ಇದೆ. ಆರಂಭದಲ್ಲಿ ಯಾಕೆ ನೀರು ಬಿಡ್ತಾ ಇರಲಿಲ್ಲ ಅಂತಂದರೆ, ಒಂದು ವೇಳೆ ಮಹಾರಾಷ್ಟ್ರದಲ್ಲಿ ಮಳೆ ಆಗದೇ ಇದ್ದರೆ ಇರೋ ನೀರನ್ನೇ ನಾವು ಇಡೀ ವರ್ಷ ಕುಡಿಯೋ ನೀರಿಗೆ ಬಳಕೆ ಮಾಡಬೇಕಾಗಿರುವಂಥ ಅನಿವಾರ್ಯತೆ ಇರೋನಲ್ಲಿ. ಕುಡಿಯೋ ನೀರಿಗೆ ಅಂದರೆ ಕೇವಲ ಪೈಪ್ಲೈನ್ ಮೂಲಕ ವಿಜಯಪುರ ನಗರ ಮತ್ತು ಇದಕ್ಕೆ ಮಾತ್ರ ಅಲ್ಲ, ಅದನ್ನು ಕೆರೆಗಳಿಗೆ ಬಿಡಬೇಕಾಗುತ್ತೆ. ಯಾಕಂದರೆ ಗ್ರಾಮೀಣ ಭಾಗದಲ್ಲಿ ಅಂತರ್ಜಲ ಹೆಚ್ಚಿಗೆ ಮಾಡಿ ಅಲ್ಲಿ ಬೋರ್ವೆಲ್ಗಳಿಗೆ ರೀಚಾರ್ಜ್ ಮಾಡೋ ಕಾರಣದಿಂದಾಗೂ ಸಹಿತ ಕೆರೆಗಳಿಗೆ ನೀರು ಬಿಡಬೇಕಾಗುತ್ತೆ. ಹಾಗಾಗಿ ನೀರು ಅಲ್ಲೂ ಖರ್ಚಾಗುತ್ತೆ ಅನ್ನೋ ಕಾರಣಕ್ಕೆ ಈ ವಿಚಾರದಲ್ಲಿ ಇನ್ನೂ ಸರ್ಕಾರ ನಿರ್ಧಾರ ತಗೊಂಡಿರಲಿಲ್ಲ, ಕೃಷಿಗೆ ಕೊಡಬೇಕು ಕೊಡಬಾರ್ದು ಅಂತ ಹೇಳಿ. ಸೊ ಈಗ ಕೊನೆಗೂ ಒಂದು ಅಲ್ಲಿ ನೀರಿನ ಪ್ರಮಾಣ ಜಾಸ್ತಿ ಆಗಿರೋ ಕಾರಣದಿಂದಾಗಿ ಮತ್ತು ರೈತರ ಹೋರಾಟ ಏನಿತ್ತು ಅದು ಸರ್ಕಾರಕ್ಕೆ ಮುಟ್ಟಿದ ಪರಿಣಾಮದಿಂದಾಗಿ ಈ ಒಂದು ಕ್ರಮವನ್ನು ಕೈಗೊಂಡ್ರ ಮೂಲಕ ಜಿಲ್ಲೆಯ ರೈತರು ಒಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ಯಾಕಂದರೆ ವಿಜಯಪುರ ಜಿಲ್ಲೆಯಲ್ಲಿ ಮಳೆ ಇಲ್ಲ, ಹಾಗಾಗಿ ಜಲಾಶಯದ ನೀರಿಂದ ನಮಗೆ ಆಸರೆ ಆಗುತ್ತೆ ಅನ್ನೋ ಒಂದು ಅವ್ರಿಗೆ ಆಶಾಭಾವನೆ ಇತ್ತು. ಆದರೆ ಆರಂಭದಲ್ಲಿ ಸರ್ಕಾರ ಅದನ್ನು ನಿರೀಕ್ಷಿತ ಮಟ್ಟದಲ್ಲಿ ಮಾಡಲಿಲ್ಲ. ಆದರೆ ಕೊನೆಗೂ ಈ ಒಂದು ನಿರ್ಧಾರವನ್ನು ಕೈಗೊಂಡಿರುವಂಥದ್ದು. ಪ್ರತಿ ವರ್ಷ ICC ಸಂಪ್ರದಾಯ ನಡೀತಾ ಇರುತ್ತೆ, ಅದೆಲ್ಲವನ್ನು ಬಿಟ್ಟು ಈಗ ಒಟ್ಟಾರೆ ನಮಗೆ ನೀರು ಕೊಡಬೇಕು ಅಂತ ಹೇಳಿ ಅವ್ರು ಆಗ್ರಹವನ್ನು ಮಾಡ್ತಾಯಿದ್ರು. ಅದೇ ರೀತಿ ಆಗ್ರಹವನ್ನು ಮಾಡಿರುವಂಥದ್ದು ಒಂದು ರೀತಿಯಿಂದ ರೈತರ ಸಂತಸಕ್ಕೆ ಕಾರಣವಾಗಿರುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.